ಯೆಹೋವನೇ, ಉದಯಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾದ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಈ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಹಾಡುವಂಥ ಸಂಗೀತಗಳಲ್ಲಿ 73ನೆಯ ಸಂಗೀತ 1 ಮತ್ತು 2 ಚರಣಗಳು, ಸಂಗೀತಗಳಲ್ಲಿ 73ನೆಯ ಸಂಗೀತ 1 ಮತ್ತು 2 ಚರಣಗಳು. ಮಹತ್ವವುಳ್ಳ ರಾಜನ ಶಿಲುಬೆ ಶ್ರಮೆ ನೋಡಲೆ, ಈ ಲೋಕದಾಶೆ ಗರ್ವವ ಸಂಪೂರ್ಣ ತ್ಯಾಜ್ಯ ಮಾಡುವೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ಪ್ರೀತಿಯಾದ ತಂದೆಯಾದ ದೇವರೇ, ಸ್ವಾಮಿ ಕೊಟ್ಟಂಥ ಈ ಬೆಳಗಿನ ಜಾವಕ್ಕಾಗಿ ಸ್ತೋತ್ರ. ಸ್ವಾಮಿ, ಎಷ್ಟೋ ಜನರು ಈ ದಿವಸವನ್ನು ಕಾಣದೆ ಕರ್ತನೆ ಇಹಲೋಕ ಯಾತ್ರೆಯನ್ನು ಮುಗಿಸಿರುವಾಗ ನಮ್ಮನ್ನಾದರೂ ನಿನ್ನ ಗಣನೆಯಲ್ಲಿ ಇಟ್ಟುಕೊಂಡು ಸುಂದರವಾದಂಥ ಈ ಬೆಳಗಿನ ಜಾವಕ್ಕೆ ತಂದು ಮುಟ್ಟಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಹೇಳುವರಾಗಿದ್ದೇವೆ ಸ್ವಾಮಿ. ನಮ್ಮ ಸಭೆಯಲ್ಲಿ ನಡೆದಿರುವಂಥ ಈ ಶ್ರಮ ಮರಣ ಧ್ಯಾನಗಳನ್ನು ಸ್ವಾಮಿ ನೀನು ಹೇಳುವಾಗೆ ಆಶೀರ್ವದಿಸು ಸ್ವಾಮಿ. ಬರುತ್ತಿರುವಂಥ ಎಲ್ಲ ನಿನ್ನ ಸೇವಕರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ತೇವೆ ಕರ್ತನೆ. ವಿಶೇಷವಾಗಿ ಈ ಬೆಳಗಿನ ಆರಾಧನೆಯನ್ನು ಸ್ವಾಮಿ ಧ್ವನಿ ಪೆಟ್ಟಿಗೆಯ ಮೂಲಕ, ಸ್ವಾಮಿ ಆನ್ಲೈನ್ ಮೂಲಕ ಹಾಗೂ ಇಲ್ಲಿ ಸೇರಿ ಬಂದಂಥ ನಮ್ಮ ಎಲ್ಲರನ್ನ ಕರ್ತನೆ ನೀನು ಆಶೀರ್ವದಿಸು ಸ್ವಾಮಿ. ಈ ವಾಕ್ಯವನ್ನು ಹೊತ್ತು ತಂದಿರುವಂಥ ನಿನ್ನ ಸೇವಕರನ್ನು ನೆನಪು ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಅವರು ನಮಗಾಗಿ ಯಾವ ವಾಕ್ಯವನ್ನು ಸ್ವಾಮಿ ತಂದಿದ್ದಾರೋ ಆ ವಾಕ್ಯವನ್ನು ಗ್ರಹಿಸುವಂಥ ಶಕ್ತಿಯನ್ನು ಸ್ವಾಮಿ ನಮ್ಮೆಲ್ಲರಿಗೆ ನೀನು ಅನುಗ್ರಹಿಸು ಸ್ವಾಮಿ. ಕರ್ತನೆ, ಅದೇ ರೀತಿಯಾಗಿ ಸ್ವಾಮಿ ಈ ಸ್ವಲ್ಪ ಹೊತ್ತು ನಿನ್ನ ಆರಾಧನೆಯಲ್ಲಿ ನಾವೆಲ್ಲರೂ ಕೂಡಿ ಬರುವಂತೆ ಕೊಟ್ಟಂಥ ಈ ಸುಂದರ ದಿನಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತಾ ಈ ಆರಾಧನೆಯನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಈ ದಿವಸವನ್ನು ಸ್ವಾಮಿ ಸುಂದರವಾಗಿ ಕಾಣುವಂತೆ ನೀನು ನಮ್ಮನ್ನು ನಡೆಸೆಂದು ನಜರೇತಿನ ಯೇಸುವೆ ನಿನ್ನೊಂದೇ ನಾಮದಲ್ಲಿ ಬೇಡುವರಾಗಿದ್ದೇವೆ ತಂದೆ. ಆಮೇನ್. ನಮ್ಮ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಪರದೆಯ ಮೇಲೆ ಮೂಡಿಬರುವ ರಾಗವನ್ನು ಹಾಡಿಕೊಳ್ಳುವ. ಪಾಪವ ನೀಗಿಸಲು ಶಾಪವ ನೀಗಿಸಲು ಈ ಲೋಕಕ್ಕೆ ಬಂದನಯ.
ನಮ್ಮನ್ನು ಸಂದೇಶಕ್ಕೆ ಸಿದ್ಧಪಡಿಸುವುದಾಗಿ ತಿರುಗಾಡಿ ಬಾಳೆಯನ್ನು ಮಾಡುವ ಇನ್ನೊಂದು ಯಾವಾಗಲೂ ಮಾಡಿಕೊಳ್ಳುವ ಯೆಹೋವನಿಗೆ ಒದಗಿಸುವಾಗೆ ಈಸಾಕು ಮೀಸಾಕಿಯಾಗಿದೆ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ದೂತ ಗಣಗಳ ಒಡೆಯನು, ಇಹಪರಲೋಕಗಳು ಸ್ವಾಮಿ ನಿನ್ನ ಪ್ರಭಾವದಿಂದ ತುಂಬಿವೆ. ಅಪಾ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದಂಥ ಈ ಒಂದು ಆಲಯದಲ್ಲಿ ನಾವು ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ಆರಾಧಿಸಲಿಕ್ಕೆ ನೀನು ನಮಗೆ ಕೊಟ್ಟಿರ್ತಕ್ಕಂಥ ಈ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ನಿನಗೆ ಎಷ್ಟು ಸ್ತೋತ್ರ ಸಲ್ಲಿಸಿದರೂ ಅದು ಸಾಲದು, ಕಾರಣ ನಿನ್ನ ಕೃಪೆ ಅಷ್ಟು ಅಪಾರವಾಗಿದೆ. ಅಪ್ಪ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ನಾವು ಬರುವಂತೆ ನಮಗೆ ಕೊಟ್ಟಂಥ ಆರೋಗ್ಯ, ಕೊಟ್ಟಿರುವಂಥ ಪ್ರೇರಣೆ, ಕೊಟ್ಟಂಥ ಈ ಸದವಕಾಶ, ಇವುಗಳಿಗಾಗಿ ನಾವು ನಿನಗೆ ಸ್ತೋತ್ರ ಹೇಳುತ್ತೇವೆ. ಈಗಲೂ ಸ್ವಾಮಿ, ನಿನ್ನ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದು, ಬಲಪಡಿಸುವಂಥದ್ದು, ಸಂತೈಸುವಂಥದ್ದು ಆಗಿರಲಿ. ನಾವು ಕೇಳಲಿಕ್ಕಾಗುವಂತೆ ನಿನ್ನ ಆತ್ಮದ ಬಲ ನಮಗೆ ಕೊಡು. ಕೇಳಿದಂಥ ವಾಕ್ಯವು ನಮ್ಮನ್ನು ಪ್ರೇರೇಪಿಸಿ ನಾವು ಅದರಂತೆ ನಡೆಯಲು ನಿನ್ನ ಆತ್ಮದ ಸಹಾಯವನ್ನು ನೀಡು. ಅಲ್ಪನಾದಂಥ ಈ ನಿನ್ನ ಸೇವಕನನ್ನು ನಿನ್ನ ಶಿಲುಬೆ ಅಡಿದಾವರಲಿಟ್ಟು ನೀನೇ ಮಾತನಾಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ
ಪ್ರೀತಿಯುಳ್ಳ ದೇವ ಜನರೇ, ಈ ಮುಂಜಾನೆ ವೇಳೆ ದೇವರ ವಾಕ್ಯದ ಧ್ಯಾನ ಮಾಡಲಿಕ್ಕೆ ಕೂಡಿ ಬಂದಿದ್ದೇವೆ. ನಿನ್ನೆ ದಿವಸ ಯೇಸು ಕ್ರಿಸ್ತನು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದನು, ತಂದೆಯ ಚಿತ್ತವನ್ನು ನೆರವೇರಿಸಿದನು. ಈ ಹೊತ್ತು ನಾನು ಆರಿಸಿಕೊಂಡಂಥ ವಿಚಾರ, ದೇವರ ಕಾರ್ಯ ಮಾಡುವಂಥದ್ದು ಸುಲಭವಾಗಿರುವಂಥದ್ದಲ್ಲ, ಅಥವಾ ದೇವರ ಚಿತ್ತದಂತೆ ನಡೆಯುವಂಥದ್ದು ಬಹಳ ಸವಾಲುಗಳನ್ನು ಎದುರಿಸುವಂಥ ಸ್ಥಿತಿ. ನಿನ್ನೆ ರಾತ್ರಿ ಒಂದು ಪ್ರಶ್ನೆ ಹಾಕಿದ್ದೆ, ಗೊತ್ತಾ ಏನಂತ? ಏನು ಪ್ರಶ್ನೆ ಹಾಕಿದೆ? ನೀವು ನನ್ನನ್ನು ಯಾರನ್ನುತ್ತೀರಿ ಅಂದಾಗ ಯಾವ ಪ್ರವಾದಿಗಳ ಬಗ್ಗೆ ಹೇಳಿದ ಅಂತ ಕೇಳಿ. ಯಾವ ಪ್ರವಾದಿ? ಎಲಿಯ ಮತ್ತು ಯೆರೆಮೀಯ. ಯೆರೆಮೀಯನ ಯಾವಾಗ ಸ್ನಾನಕ್ಕಿನ ದೇವಸ್ಥಾನ? ಹೌದು, ಪ್ರವಾದಿಗಳದ್ದು ಹೇಳಿದ್ದೆ ನಾನು. ಪ್ರವಾದಿಗಳಲ್ಲಿ ಒಬ್ಬರನ್ನ ಹೇಳಿಬಿಡ್ತೀವಿ, ಇನ್ನೊಂದು ಬಿಡ್ತೀವಿ. ಯೆರೆಮೀಯನ ಇವತ್ತು ಪ್ರಾರ್ಥನೆ ಮಾಡುವಾಗೂ ಪ್ರಲಾಪಗಳಲ್ಲಿ ಒಂದು ಮಾತು ತೆಗೆದು ಹೇಳೋದು ಅಲ್ವಾ? ನೋಡಿ ಹೇಗಿದೆ ದೇವರ ಆತ್ಮನ ನಡೆಸುವಿಕೆ. ನಾನು ಹೇಳಲಿಲ್ಲ ಅವ್ರಿಗೆ ನಾನೇನು ಮಾತಾಡ್ತೀನಿ ಅಂತ. ಯೆರೆಮೀಯ ಏನಂತ ಕರೀತಿದ್ರು? ಯೆರೆಮೀಯನ ಅಳುವ ಪ್ರವಾದಿ, ವೀಪಿಂಗ್ ಪ್ರಾಫಿಟ್. ಯಾಕೆ ಅಳುವ ಪ್ರವಾದಿ? ವೈ ವಾಸ್ ಇ ಕಾಲ್ಡ್ ದ ವೀಪಿಂಗ್ ಪ್ರಾಫಿಟ್? ಯಾವಾಗಲೂ ಅಳ್ತಿದ್ನ? ಯೆರೆಮೀಯ ಯಾಕೆ ಅಳುವ ಪ್ರವಾದಿ ಅಂತ ಹೇಳ್ತಾರೆ ಅಷ್ಟೆ. ಇಸ್ರೇಲ್ಗೋಸ್ಕರವಾಗಿ ಗೋಳಾಟ ಆಳ್ತಾ ಇದ್ದ. ಪ್ರಲಾಪಗಳನ್ನು ಬರೆದ. ಪ್ರಲಾಪಗಳೆಂದರೆ ಗೋಳಾಟ. ಅದು ಇಟ್ ಈಸ್ ಮೋರ್ನಿಂಗ್. ಯಾರಿಗೋಸ್ಕರ? ಇಸ್ರಾಯೇಲ್ ದೇಶಕ್ಕೋಸ್ಕರ, ಜನರಿಗೋಸ್ಕರ. ಯೆರೆಮೀಯನಲ್ಲಿ ಇದ್ದಂಥ ಗುಣಲಕ್ಷಣ ಅಥವಾ ಯೆರೆಮೀಯ ಮಾಡಿದಂಥ ಕಾರ್ಯ. ಯೆರೆಮೀಯನು ಎಂಥ ಸಮಯದಲ್ಲಿ ಅಂದರೆ, ಬಾಬೆಲ್ ದೇಶವು ಪ್ರಬಲವಾಗಿದ್ದಂಥ ಸಂದರ್ಭದಲ್ಲಿ ಇಸ್ರಾಯೇಲ್ ಜನರು ದೇವರ ವಿರುದ್ಧವಾಗಿ ನಡ್ಕೊಂಡಂಥ ರೀತಿಯ ಸಮಯದಲ್ಲಿ ಅನೇಕ ಪ್ರವಾದಿಗಳಿದ್ದರು ಯೆರೆಮೀಯನ ಸಮಯದಲ್ಲಿ. ನಾವು ನೋಡ್ತೀವಿ ಯೆರೆಮೀಯ ಕೆಲವು 15ನೇ ಅಧ್ಯಾಯ, 16, 17 ಎಲ್ಲ ನೋಡುವಾಗ ಈ ಪ್ರವಾದಿಗಳು ಏನು ನುಡಿತಾ ಇದ್ರು. ಈಗ ನಾವು ಕೂಡ ಯೆರೆಮೀಯನಲ್ಲಿ ತೆಗೆದುಕೊಳ್ಳುವಂಥ ಒಂದು ವಚನ, ಯಾರಾದ್ರು ಹೇಳ್ತೀರ ವೆರಿ ಇಂಪಾರ್ಟೆಂಟ್ ವರ್ಸ್, ಅದು ಹೊಸ ವರ್ಷದಲ್ಲಿ ಪ್ರಾಮಿಸ್ ವರ್ಸ್ ಅಂತ ಭಾಳ ನಾವು ಮಾತಾಡುವಂಥ ಅಥವಾ ಕೇಳುವಂಥ ಅಥವಾ ಭಾಳ ಇಷ್ಟಪಡುವಂಥ ಒಂದು ವಚನ ಇದೆ. ಯಾವುದು? ಯೆರೆಮೀಯದು ಒಂದು ಭಾಳ ಪ್ರಾಮಿಸ್ ವರ್ಸ್ ಅಂತ ಭಾಳ ಇಷ್ಟಪಡ್ತೀವಿ. ಅದು ಯಾವುದು ವಚನ ಯೆರೆಮೀಯನಲ್ಲಿ? ಓಕೆ, ಅದು ಪ್ರಲಾಪಗಳಲ್ಲಿ. ಯೆರೆಮೀಯ 29:11 ವಚನ ಓದ್ತೀರ ಯಾರಾದರೂ? ಯೆರೆಮೀಯ 29:11 ವಚನ. ಅಹಿತಕರವಾದ ಆಲೋಚನೆ ಅಲ್ಲ, ಹಿತಕರವಾದ ಆಲೋಚನೆ. ಐ ಥಿಂಕ್ ಆಫ್ ಯುವರ್ ವೆಲ್ಫೇರ್. ನಿಮಗೆ ಒಳ್ಳೆಯದನ್ನೇ ನಾನು ಮಾಡ್ತೀನಿ. ಇದೇ ಎಲ್ಲರಿಗೂ ಬೇಕಾಗಿರೋಂಥ ವಚನ. ದೇವರು ನಮಗೋಸ್ಕರವಾಗಿ ಹಿತಕರವಾದದ್ದನ್ನು ಮಾಡಿದ್ದಾನೆ. ಆದರೆ ಅದ್ರ ಒಂದು ವಚನ ಹಿಂದೆ ಹೋದರೆ ಏನಿದೆ? 10ನೇ ವಚನ. ಬಾಬೆಲು ಪ್ರಬಲವಾಗುವಂಥ
70 ವರ್ಷ ಅಂದರೆ 70 ವರ್ಷದಲ್ಲಿ ನೀವು ಎಲ್ಲವನ್ನು ಕಳ್ಕೊಂಡಿರ್ತೀರಿ. 70 ವರ್ಷ ಭಾಳ ಕಷ್ಟ ಅನುಭವಿಸ್ತೀರಿ. 70 ವರ್ಷ ಆದ ಮೇಲೆ ನೀವು ದೇವರ ವಿಶೇಷವಾದಂಥ ಆಶೀರ್ವಾದಗಳನ್ನು ಹೊಂದುತ್ತೀರಿ. ಅಂದರೆ ನಮಗೆ ಬೇಕಾಗಿರೋದೇನು ಹಿತವಾಗಿರುವಂಥದ್ದೇ. ಆದರೆ 70 ವರ್ಷಗಳ ಕಾಲ ಭಯಂಕರವಾದಂಥ ಪರಿಸ್ಥಿತಿ ಬರ್ತದೆ ಎಂಬುದಾಗಿ ಯೆರೆಮೀಯ ಹೇಳುವಂಥವನಾಗಿದ್ದಾನೆ. ಅದಕ್ಕೆ ಯೆರೆಮೀಯನ ಬಗ್ಗೆ ಇವ್ರಿಗೆ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ. ಯಾಕೆಂದರೆ ಯೆರೆಮೀಯನು ನೇರವಾಗಿ ದೇವರು ಹೇಳಿದಂಥ ಮಾತನ್ನು ಜನರಿಗೆ ಹೇಳುವಂಥವನಾಗಿದ್ದನು. ನೀವು ಖಂಡಿತವಾಗಿ ಬಾಬೆಲ್ ದೇಶಕ್ಕೆ ನೀವುಗಳು ಒಯ್ಯಲ್ಪಡುತ್ತೀರಿ, ನಿಮ್ಮ ಸ್ವಾತಂತ್ರ್ಯ ಕಳ್ಕೊಳ್ಳುತ್ತೀರಿ, ನೀವುಗಳು ದೇವರ ವಿರುದ್ಧ ಇರುವಂಥ ಕಾರಣದಿಂದ ಈ ಕಷ್ಟವನ್ನು ಅನುಭವಿಸ್ತೀರಿ ಅಂತ ಯಥಾರ್ಥವಾಗಿ ನಿಜವನ್ನು ದೇವರು ಹೇಳಿದಂಥ ಮಾತನ್ನು ಪದೇ ಪದೇ ಯೆರೆಮೀಯ ಹೇಳ್ತಾನೆ. ಆದರೆ ಯೆರೆಮೀಯ ಇದನ್ನು ಹೇಳುವಾಗ ಯಾರಿಗಾದ್ರೂ ಇಷ್ಟ ಆಗುತ್ತಾ? ನಿಮ್ಮ ಬಗ್ಗೆ ಏನಾದ್ರು ಮನೆಗೆ ಬಂದ್ಬಿಟ್ಟು ನಿಮಗೇನು ಒಳ್ಳೇದಾಗಲ್ಲ ಅಂತ ಹೇಳಿದಾಗ ಅಂಥ ಪಾದ್ರಿಗಳು ಬೇಡ. ನಿಮಗೆಲ್ಲ ಒಳ್ಳೇದೇ ಆಗುತ್ತೆ, ಈ ವರ್ಷ ಇವತ್ತಿಂದ ಎಲ್ಲ ಒಳ್ಳೇದಾಗುತ್ತೆ, ನಿಮಗೆ ಎಲ್ಲ ಚೆನ್ನಾಗಾಗ್ಬಿಡುತ್ತೆ, ಸ್ವಸ್ಥ ಆಗ್ಬಿಡ್ತೀರಿ, ದಿಸ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್. ಆದರೆ ಯೆರೆಮೀಯ ಏನು ಮಾಡಬೇಕು? ನಿಮಗೆ ಹಿತ ಆಗ್ತದೆ, ಆದರೆ ಆಗುವಂಥದ್ದು ಈ ಸಮಯ ಅಲ್ಲ, 70 ವರ್ಷ ಅನುಭವಿಸ್ಬೇಕು ನೀವು. ಇದು ದೇವರು ಹೇಳುವಂಥ ಮಾತು ಯೆರೆಮೀಯ ಅವ್ರಿಗೆ ಹೇಳ್ತಾ ಇದ್ದಾನೆ. ಆದರೆ ಅವ್ರಿಗೆ ಅದು ಇಷ್ಟ ಆಗ್ತದ ಹೇಳುವಾಗ? ವೆರ್ ದೇ ಹ್ಯಾಪಿ ವೆನ್ ಜೆರೆಮೀಯ ಸೆಡ್ ದಟ್ ಯು ವಿಲ್ ಬಿ ಲೈಕ್ ದಿಸ್? ಇಲ್ಲ. ಅದಕ್ಕೆ ಅವನು ಏನು ಮಾಡ್ತಾರೆ? ಯೆರೆಮೀಯನ್ನ ದೇ ಅರೆಸ್ಟ್ ಹಿಮ್, ಅವನ್ನ ಸೆರೆ ಹಿಡಿತಾರೆ. ಅವನು ಎಂಥ ಪರಿಸ್ಥಿತಿ ಅಂತಂದರೆ, ಒಂದು ದಿವಸಕ್ಕೆ ಒಂದು ರೊಟ್ಟಿ ಹೋಗ್ತದೆ ಅವನಿಗೆ ಅಷ್ಟೇ. ಯೆರೆಮೀಯ ಹೊತ್ಕೊಂಡು ಹೋಗಿ, ಇಟ್ ಇಸ್ ನಾಟ್ ಎ ಈಸಿ ಥಿಂಗ್ ಫಾರ್ ಅ ಪ್ರಾಫಿಟ್ ಟು ಸೇ ದ ಟ್ರೂತ್. ಅದಕ್ಕೆ ಅವನಿಗೆ ಹೇಳ್ತಾರೆ, ಅವನಿಗೆ ರೊಟ್ಟಿ ಮಾತ್ರ ಕಳಿಸಿ, ಅವನಿಗೆ ಒಂದು ದಿವಸಕ್ಕೆ ಬೇಕಾದದ್ದು ಅಷ್ಟೇ. ಆದರೆ ಇನ್ನೂ ನಿಜಾನೇ ಹೇಳ್ತಾನೆ. ಯಾಕೆ? ದೇವರು ಏನು ಹೇಳಬೇಕು ಅಂತ ಹೇಳಿದ್ರೆ ಅದನ್ನ ಹೇಳ್ತಾನೆ. 38ನೇ ಅಧ್ಯಾಯ ನಾವು ನೋಡೋಣ. 38ನೇ ಅಧ್ಯಾಯದಲ್ಲಿ 2ನೇ ವಚನ ಓದ್ರಿ. ಯೆರೆಮೀಯನ ಗ್ರಂಥ, ಯಾವುದು ಅಂತ ಹೇಳಿ, ಯೆರೆಮೀಯ 38:2. ಸಾಕು. ಅವನು ಇದು ಖಂಡಿತವಾಗಿ ಆಗುವಂಥದ್ದೇ. ನೀವುಗಳು ಅವರ ಕೆಳಗಡೆ, ಅವರ ವಶಕ್ಕೆ ಇರ್ತೀರಿ. ಈ ಪಟ್ಟಣವನ್ನು ಬಾಬೇಲಿನ ಅರಸನು ಆಕ್ರಮಿಸುತ್ತಾನೆ. ಆದರೆ ಬೇರೆ ಪ್ರಾಫಿಟ್ಸ್ ಏನು ಮಾಡ್ತಾ ಇದ್ದಾರೆ? ಲೈಯಿಂಗ್ ಪ್ರಾಫಿಟ್ಸ್, ಸುಳ್ಳು ಪ್ರವಾದಿಗಳಿದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ನಿಮ್ಗೇನು ಆಗೋದಿಲ್ಲ, ನೀವೇ ಗೆಲ್ತೀರಿ, ನೀವೇ ಇರ್ತೀರಿ, ಯಾರು ನಿಮ್ಮನ್ನು ಹಾಳು ಮಾಡೋದಿಲ್ಲ. ದೇ ಆರ್ ಬೀಯಿಂಗ್ ಸೇಯಿಂಗ್ ಅಲಾಂಗ್ ವಿತ್ ದಿಸ್ ದೇ ಆರ್ ಸೇಯಿಂಗ್. ಅದಕ್ಕೆ ಏನು ಮಾಡ್ತಾರೆ ನೋಡಿ, 4ನೇ ವಚನ ನೋಡ್ರಿ. ಓದಿ. ಯೋಧರಿ ನೋಡಿ, ಯೆರೆಮೀಯ ಏನು ಮಾಡ್ತಾ ಇದ್ದಾರೆ? ಹಿ ಈಸ್ ನಾಟ್ ಡೂಯಿಂಗ್ ಎನಿಥಿಂಗ್ ಆಫ್ ಹಿಮ್ಸೆಲ್ಫ್. ತಾನು ಏನು ಮಾಡಬೇಕು, ತಾನು ಏನು ತನ್ನ ಮನಸ್ಸಿಗೆ ಬಂದದ್ದೆಲ್ಲ ಮಾಡ್ತಾ ಇರೋದವನು. ದೇವರು ತನಗೆ ಏನು ಹೇಳಿದ್ದಾನೋ ಅದನ್ನೇ ಹೇಳ್ತಾ ಇದ್ದಾನೆ ಅಷ್ಟೇ. ಹಿ ಈಸ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಗಾಡ್. ದೇವರು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೋ ಸೇವಕನಾಗಿ ಅದನ್ನು ಮಾಡ್ತಾ ಇದ್ದಾನೆ. ಅವ್ರಿಗೆ ಒಳ್ಳೆಯದು ಕೆಟ್ಟದ್ದು ಅದೆಲ್ಲ ಅವನು ಬಯಸ್ತಾ ಇರುವಂಥದ್ದಲ್ಲ. ಆದರೆ ಅವನು ಹೇಳ್ತಾ ಇರೋದೇನೋ, ದೇವರು ತನಗೇನು ಹೇಳ್ತಾ ಇದ್ದಾನೋ ಅದನ್ನು ಮಾತ್ರ ಹೇಳ್ತಾ ಇದ್ದಾನೆ. ಆದರೆ ಜನಗಳಿಗೆ ಏನಂತೆ, ನಮಗೆ ಒಳ್ಳೇದು ಕೇಳಿಸ್ಕೊಳ್ಬೇಕು. ನಾವು ವಿ ಡೋಂಟ್ ವಾಂಟ್ ಟು ಲಿಸನ್ ಎನಿಥಿಂಗ್ ರಾಂಗ್ ಅಬೌಟ್ ಅಸ್. ನಮ್ಮ ಬಗ್ಗೆ ಏನಾದ್ರು ತಪ್ಪಾಗ್ತದೆ ಅಥವಾ ನನಗೆ ಇಂಥ ಹಿಂಸೆ ಬರ್ತದೆ, ಕಷ್ಟ ಬರ್ತದೆ, ನನ್ ಆಫ್ ಅಸ್ ವಾಂಟ್ ಟು ಲಿಸನ್. ಇವ್ರು ಏನು ಹೇಳ್ತಾ ಇದ್ದಾರೆ? ಭಾಳ ದೇ ಟೆಲಿಂಗ್ ಎ ಪ್ರಾಕ್ಟಿಕಲ್ ಥಿಂಗ್. ಏನಂದ್ರೆ, ಯುದ್ಧಕ್ಕೆ ನಿಂತಿರುವಂಥ ಯೋಧರು ಅವ್ರು ಹೋಗುವಾಗ ಇವನು ಹೇಳ್ತಾನೆ, ಖಂಡಿತ ನೀವು ಅವನು ಬಂದು ಆಕ್ರಮಿಸ್ತಾನೆ ಅಂತ. ಆದ್ರೆ ಇವ್ರು ಹೇಳ್ತಾ ಇದ್ರೆ, ಹೌ ಕೆನ್ ಯು ಸೇ ದಟ್? ನಾವು ಹೋಗುವಾಗ ನಮ್ಗೇನು ಬೇಕು? ಯು ನೀಡ್ ಇನ್ಸ್ಪಿರೇಷನ್. ಏನಿಲ್ದರೂ ಪರವಾಗಿಲ್ಲ, ನೀನು ಗೆಲ್ತೀಯ ಅಂತ ಹೇಳಿ ಕಳಿಸ್ಬೇಕು. ಆದರೆ ಇವನೇನು, ನಾನೇನು ಹೇಳ್ತಾ ಇಲ್ಲ, ಐ ಆಮ್ ಓನ್ಲಿ ಡೂಯಿಂಗ್ ವಾಟ್ ದ ಲಾರ್ಡ್ ವಾಂಟ್ಸ್ ಮೀ ಟು ಡೂ. ಅದಕ್ಕೆ ಇವ್ರೇನು ಹೇಳ್ತಾರೆ? ಇವನು ನಮಗೆ ಈ ರೀತಿಯಾದಂಥ ಮಾತು ಹೇಳುವುದರಿಂದ ಇವನನ್ನ ಏನು ಮಾಡ್ಬೇಕಂತೆ? ಏನು ಮಾಡಬೇಕು?
ಮರಣ ದಂಡನೆ ಆಗಬೇಕು. ಬಿಕಾಸ್ ಹಿ ಈಸ್ ಸೇಯಿಂಗ್ ಸಮಥಿಂಗ್ ವಿಚ್ ಇಸ್ ನಾಟ್ ರೈಟ್ ಫಾರ್ ಅಸ್, ನಾಟ್ ಗುಡ್ ಫಾರ್ ಅಸ್. ನೆಗೆಟಿವ್ ಹಿ ಈಸ್ ಟೆಲಿಂಗ್. ಸೊ ಇವನನ್ನ ಹೇಗಾದ್ರೂ ಮಾಡಿ ಇವನ್ನ ಮರಣದಂಡನೆ ಒಪ್ಪಿಸಬೇಕು. ದೇವರ ಮಾತನ್ನು ಕೇಳುವಂಥ, ದೇವರ ಚಿತ್ತ ನೆರವೇರಿಸುವಂಥವರಿಗೆ ಆಗುವಂಥ ಸಮಸ್ಯೆ ನೀವು ನೋಡ್ರಿ. ಇವನು ಹೇಳ್ಬಿಡ್ಬೋದಾಗಿತ್ತು ಒಳ್ಳೆಯದೇ ಆಗುತ್ತೆ ಬಿಡಿ ಅಂತ ತನ್ನನ್ನು ಉಳಿಸ್ಕೊಳ್ಳೋಕ್ಕೆ. ಆದರೆ ಯೆರೆಮೀಯ ನೆವರ್ ಸ್ಟಾಪ್ಡ್ ಬೈ ಸೇಯಿಂಗ್ ವಾಟ್ ದ ಲಾರ್ಡ್ ವಾಂಟೆಡ್ ಟು ಸೇ. ನಮ್ಮ ಜೀವನಗಳಲ್ಲಿ ಹಲವಾರು ಸಂದರ್ಭಗಳು ಬರ್ತದೆ. ಅವ್ರಿಗೆ ಏನು ಬಯಸ್ತಾರೋ ಅದನ್ನು ಹೇಳುವಂಥದ್ದು ಭಾಳ ಜನ, ಅದಕ್ಕೆ ಅವ್ರನ್ನೇ ಭಾಳ ಜನ ಇಷ್ಟಪಡ್ತಾರೆ. ಆದರೆ ನಿಜ ಹೇಳುವಂಥವರು, ಅಂದರೆ ನಿಜ ಏನು ನಿಜ, ದೇವರು ಹೇಳುವಂಥ ಮಾತನ್ನು ಹೇಳುವಂಥವ್ರನ್ನ ಎಲ್ಲರೂ ಇಷ್ಟಪಡೋದಿಲ್ಲ. ದೇ ಸೇ ವಾಟ್ ಈಸ್ ಟ್ರೂತ್ ಆ್ಯಂಡ್ ದೇ ಸೇ ವಾಟ್ ಈಸ್ ರೈಟ್ ಆ್ಯಂಡ್ ದೇ ಸೇ ವಾಟ್ ಈಸ್ ಗಾಡ್ಸ್ ಇಂಟೆನ್ಷನ್ಸ್. ದೇವರ ಕಾರ್ಯ ಏನು. ಅದಕ್ಕೆ ನೋಡಿ, ನಾವೇನಾದ್ರು ತಪ್ಪು ಮಾಡಿದ್ರೆ ಅದನ್ನು ತಪ್ಪು ಅಂತ ಹೇಳುವಂಥವ್ರ ಜೊತೆ ನಾವಿರಲ್ಲ ಅಲ್ಲ. ವಿ ವಾಂಟ್ ಫ್ರೆಂಡ್ಸ್ ಹೂ ಟೆಲ್ ಓನ್ಲಿ ಗುಡ್, ಆ್ಯಂಡ್ ದಟ್ಸ್ ವೈ ಜೆರೆಮಯ ಹ್ಯಾಡ್ ಟು ಸಫರ್. ಅವನೇನು ನಿಮ್ಗೆ ಒಳ್ಳೇದು ಅಂತ ಹೇಳ್ತಾ ಇಲ್ಲ, ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾನೆ. ಆದರೆ 70 ವರ್ಷ ನೀವು ಅನುಭವಿಸ್ಬೇಕು ಅಂತ ಹೇಳಿದ್ದಾನೆ. ಈವನ್ ಬಿಫೋರ್ ಯು ಹ್ಯಾವ್ ಗಾಡ್ ಪ್ಲಾನ್ಸ್ ಗುಡ್ ಫಾರ್ ಯು. ಆದರೆ ಅದು ಈಗಲ್ಲ. ಹೀಸ್ ಟೋಲ್ಡ್ ದಟ್ ಇದು ಈಗಲ್ಲ, ಆದರೆ ಈಗ ನೀವು ಅನುಭವಿಸ್ಬೇಕು. ಈಗ ನೀವು ಮಾಡಿರುವಂಥ ವಿಚಾರಕ್ಕೆ ನೀವು ಅನುಭವಿಸಲೇಬೇಕಾಗತ್ತೆ. ದಿಸ್ ಇಸ್ ವಾಟ್ ಗಾಡ್ ಈಸ್ ಟೆಲ್ಲಿಂಗ್ ಮೀ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವ್ರು ಹೇಳ್ತಾರೆ ಸೆರೆಮನೆಗೆ ಹಾಕ್ಬಿಡ್ಬೇಕು ಅಂತ. ಅವನು ಎಲ್ಲಿವರೆಗೂ ಅಂದರೆ ಬಾವಿಯೊಳಗೆ ಬಿಡ್ತಾರೆ. ಮೊದಲು ಅರೆಸ್ಟ್ ಮಾಡಿದ್ದಾರೆ, ಊಟ ಕೊಡ್ತಾ ಇದ್ದಾರೆ, ಈಗ ಬಾವಿಯಲ್ಲಿ ಹಾಕಿದ್ದಾರೆ. ಅವನ್ನ ಬಾವಿಯಲ್ಲಿ ಹಾಕಂದ್ರೆ ಬಿಕಾಸ್ ಹಿ ವಾಸ್ ರೈಟ್, ಬಿಕಾಸ್ ಹಿ ವಾಸ್ ಡೂಯಿಂಗ್ ವಾಟ್ ಗಾಡ್ ವಾಂಟ್ಸ್. ದೇವರು ಏನು ಮಾಡಬೇಕು ಅಂತ ಅವ್ನಿಗೆ ಹೇಳಿದ್ದನ್ನು ಮಾಡ್ತಾ ಇದ್ದಕ್ಕೆ ಅವನಿಗೆ ಆದಂಥ ಅನುಭವ ಅಂದರೆ ಮರಣದಂಡನೆ, ಮರಣಕ್ಕೆ ಒಪ್ಪಿಸ್ಬಿಡೋದದು. ಬಾವಿಯಲ್ಲಿ ಹಾಕಿದ್ದಾರೆ ಅಂದರೆ ಅಲ್ಲಿ ನೀರು ಇಲ್ಲ, ಏನೂ ಇಲ್ಲ, ಭಯಂಕರವಾದಂಥ ಪರಿಸ್ಥಿತಿಯಲ್ಲಿದ್ದಾನ ಅವನು. ಆದರೆ ನಮ್ಮ ಜೀವನದಲ್ಲಿ ನಾವು ನೋಡ್ತೇವೆ, ಯಾವುದಾದ್ರೂ ಒಳ್ಳೆಯದನ್ನು ಅಥವಾ ದೇವರ ಚಿತ್ತವನ್ನು ನೆರವೇರಿಸುವಾಗ ಬೇರೆಯವರಿಗೆ ಅದು ಹಿತವಾಗಿಲ್ಲದೆ ಹೋದರೆ ನಾವು ಅನುಭವಿಸಬೇಕಾಗ್ತದೆ. ದಿ ಅಫಿಷಿಯಲ್ಸ್ ಟೋಲ್ಡ್ ದ ಕಿಂಗ್. ಅವರು ಹೇಳಿದ್ರು ಇವನ್ನ ಈ ರೀತಿಯಾಗಿ ಮಾಡಬೇಕು. ಆದರೆ ದೇವರ ಚಿತ್ತದಂತೆ ನಡೆಯುವಂಥವನನ್ನು ದೇವರು ಮಾಡುವಂಥದ್ದೇನೆಂದರೆ, ಒಬ್ಬ ವ್ಯಕ್ತಿ ಹೋಗ್ತಾನೆ. ಏನು ಆ ವ್ಯಕ್ತಿ ಹೆಸರು? ಎಬೆದ್ಮೆಲೆಕ್. ಆ ವ್ಯಕ್ತಿಗೆ ಒಂದು ಮನಸ್ಸಾಗ್ತದೆ, ಸಿ ವಾಟ್ ಗಾಡ್ ಕ್ಯಾನ್ ಡು. ಅವನು ಹೋಗಿ ಅರಸನ ಹತ್ರ ಹೇಳ್ತಾನೆ, ಹೀಗಿದ್ದರೆ ಅವನು ಸತ್ತೋಗ್ತಾನೆ, ನೀರಿಲ್ಲ, ಆಹಾರ ಇಲ್ಲ, ಆ ಕತ್ತಲಲ್ಲಿ, ಆ ಬಾವಿಲಿ ಹೇಗಿರ್ತಾನೆ ಅವನು. ಅರಸನೇ, ನನಗೆ allow me to go and get him out. And king allows that. ಯಾವ ವ್ಯಕ್ತಿ ದೇವರ ಕಾರ್ಯವನ್ನು ಮಾಡಲಿಕ್ಕೆ ಎಷ್ಟೆಲ್ಲ ಶ್ರಮೆ ಬಂದರೂ ಅದನ್ನೇ ಮಾಡ್ತೀನಿ ಅನ್ನೋಂಥವನಿಗೆ ದೇವರು ಕೊಡುವಂಥ ಸಹಾಯ ನೋಡಿ, ಸರಿಯಾದಂಥ ಸಮಯದಲ್ಲಿ ಅವನನ್ನು ಆ ಬಾವಿಯಿಂದ ಎತ್ತುವಂತೆ ದೇವರು ಮಾಡ್ತಾನೆ. ಯು ಮೇ ವಾಕ್ ಥ್ರೂ ದ ಟ್ರಬಲ್. ನೀವು ಹೋರಾಟ ಅಥವಾ ದೇವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವಾಗ, ದೇವರ ಕಾರ್ಯ ಮಾಡುವಾಗ ಸಮಸ್ಯೆಗಳಿಲ್ಲ ಅಂತಲ್ಲ ಬರ್ತದೆ. ಆ ಸಮಸ್ಯೆಗೆ ಹೆದರಿ ದೇವರು ಹೇಳಿದ್ದನ್ನು ಬಿಟ್ಟು ಬೇರೆ ಹೇಳುವಂಥದ್ದಲ್ಲ. ದೇವರು ಹೇಳಿದ್ದನ್ನೇ ಮಾಡಿದಂಥವನಿಗೆ ದೇವರು ಮಾಡುವಂಥದ್ದೇನು, ಒಬ್ಬ ಸಹಾಯ ಕಳಿಸಿ ಆ ವ್ಯಕ್ತಿ ಅವನನ್ನು ಬಿಡಿಸುವಂತೆ ಮಾಡ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಯಾವಾಗಲೂ ಮಾಡಬೇಕಾದದ್ದೇನೆಂದರೆ ವಾಟ್ ಈಸ್ ರೈಟ್, ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಗಾಡ್ ವಾಂಟ್ಸ್. ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದನ್ನೇ ನಾವು ಮಾಡುವಂಥವರಾಗಬೇಕು. ಎಷ್ಟೆಲ್ಲ ಶ್ರಮ ಬಂದರೂ ಪರವಾಗಿಲ್ಲ, ಆದರೆ ದೇವರು ತಕ್ಕ ಸಮಯದಲ್ಲಿ ಸಹಾಯ ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಏನಾದ್ರು ಯೆರೆಮೀಯನ ಅವನಿಗೆ ಒಳ್ಳೇದು ಹೇಳಿದ್ನ ಇಷ್ಟೆಲ್ಲ ಆದಮೇಲೆ ಇಲ್ಲ, ಅವನು ಹೇಳೋದು ತಿರುಗಿ ಅವನು ಹೇಳ್ತಾನೆ, ನೀ ಅನುಭವಿಸ್ತೀರ. ಈ ಸೇಸ್ ಟು ದ ಕಿಂಗ್. ಮುಂದೆ ನೀವು ಓದ್ಕೊಂಡೋದ್ರೆ 38ನೇ ಅಧ್ಯಾಯ, ಅವನು ಜೆದಿಕಿಯನಿಗೆ ಹೇಳ್ತಾನೆ, ನಿನಗೆ ಆಗುವಂಥದ್ದೆಲ್ಲ ಇದೆ, ಯು ವಿಲ್ ನೆವರ್ ಹ್ಯಾವ್ ಗುಡ್. 16ನೇ ವಚನ ಹೋದ್ರೆ,
ಇಸ್ರಾಯೇಲರ ದೇವರು ಆದ ಯೆಹೋವನು ಇಂತೆನ್ನುತ್ತಾನೆ, ನೀನು ಬಾಬೆಲಿನ ಅರಸನ ಸರದಾರರನ್ನು ಮರೆಯುತ್ತರೆ ನಿನ್ನ ಪ್ರಾಣ ಉಳಿಯುವುದು. ಈ ಪಟ್ಟಣವು ಬೆಂಕಿಯಿಂದ ಸುಡದು, ನೀನು ನಿನ್ನ ಮನೆತನದವರು ಬದುಕುವಿರಿ. ಹೇಳ್ತಾನೆ ಯು ಹ್ಯಾವ್ ಟು ಸರೆಂಡರ್. ಆದರೆ ಇವನು ಹೇಳ್ತಾನೆ, ಅಥವಾ ಜನರು ಹೇಳ್ತಾರೆ, ನೋ ವಿ ಕೆನಾಟ್ ಸರೆಂಡರ್. ಇವನು ಹೇಳ್ತಾನೆ ಯು ವಿಲ್ ಲಿವ್ ಇಫ್ ಯು. ಆ್ಯಂಡ್ ಹೀಸ್ ಸ್ಟೇಟಿಂಗ್ ವಾಟ್ ಗಾಡ್ ವಾಂಟ್ಸ್. ದೇವರು ಅವನಿಗೆ ಏನೇನು ಹೇಳ್ತಾ ಇದ್ದಾನೋ ಅದನ್ನೇ ಹೇಳ್ತಾ ಇದ್ದಾನೆ. ದೇವರೇ ಅವನು ಯಾವ ಒಳ್ಳೆಯದು ನಿನಗೆ ಅನ್ನುವಂಥದ್ದನ್ನಲ್ಲ. ಹಿ ಸೇಸ್ ವಾಟ್ ಗಾಡ್ ಹ್ಯಾಸ್ ಟೆಲಿಂಗ್ ಹಿಮ್. ಅದಕ್ಕೆ ಎಂಥ ಪರಿಸ್ಥಿತಿಲಿ ಇವ್ರು ತಳ್ಳಿದ್ದಾರೆ, ಆದರೂ ಅವನು ಅದನ್ನು ಹೇಳ್ತಾ ಇದ್ದಾನೆ, ಐ ಸ್ಟಿಲ್ ಸೇ ವಾಟ್ ದ ಲಾರ್ಡ್ ಸೇಸ್. ಅದಕ್ಕೆ ಎಂಥ ಆಶೀರ್ವಾದ ಯೆರೆಮೀಯನಿಗೆ ಅಂತ ನೋಡಿದ್ರೆ 39ನೇ ಅಧ್ಯಾಯದ 10-11ನೇ ವಚನ ನೋಡಿ. ಇಡೀ ಇಸ್ರಾಯೇಲ್ಯರು ಆ ಅರಸನ ಮುಂದೆ ಸೆರೆ ಹೋಗುವಂಥ ಪರಿಸ್ಥಿತಿ. ಬಾಬೆಲಿನ ಅರಸನು ಬಂದು he took over this. He took away their freedom and liberty. ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಆದರೆ ಯೆರೆಮೀಯನಿಗಾಗುವಂಥದ್ದು ನೋಡಿ, 39ನೇ ವಚನ 11-12 ಹೋದ್ರಿ. ಏನಂತೆ, ಇವ್ರನ್ನೆಲ್ಲ ಸೆರೆ ಹಿಡಿದಿದ್ದಾರೆ. ಆದರೆ ಯೆರೆಮೀಯನಿಗೆ ಏನಿದೆ, ಅವನ್ನ ತಗೊಂಡು ಅವನಿಗೆ ಏನು ಬೇಕು ಅವನು ಮಾಡಿ, ಅವನು ಇಲ್ಲಿರ್ತಾನ, ಅವನ್ನ ಕರ್ಕೊಂಬನ್ನಿ, ಅವ್ನು ಗಿವ್ ಹಿಮ್ ದ ಬೆಸ್ಟ್ ಟ್ರೀಟ್ಮೆಂಟ್. ಅವನು ಅಲ್ಲೇ ಇರ್ತಾನ, ಅವನು ಅಲ್ಲೇನೆ ಬೇಕಾದಂತೆಲ್ಲ ಅವನಿಗೆ ಒದಗಿಸಿಕೊಡ್ರಿ. ಯಾವ ವ್ಯಕ್ತಿಗಳು, ಅಫಿಷಿಯಲ್ಸ್, ಪೀಪಲ್, ಯಾರು ಭಾಳ ಅಧಿಕಾರದಲ್ಲಿದ್ದವರು ಇವನ್ನ ಸೆರೆಮನೆಗೆ ಹಾಕಿ ಇವನಿಗೆ ಬಾವಿಗೆ ಹಾಕಿ ಅಂತ ಮರಣದಂಡನೆಗೆ ಒಪ್ಪಿದ್ರಿ ಅಂತ ಹೇಳಿದಾರೋ ಅವರೆಲ್ಲ ಸೆರೆ ಹಿಡಿದಿದ್ದಾರೆ. ಆದರೆ ಯಾವ ವ್ಯಕ್ತಿ ದೇವರ ಕಾರ್ಯ ಮಾಡಲಿಕ್ಕೆ, ಅವನು ದೇವರ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಅವನು ಶ್ರಮಪಟ್ಟು ಏನಾದರೂ ಪರವಾಗಿಲ್ಲ ದೇವರು ಹೇಳಿದ್ದನ್ನೇ ಹೇಳ್ತೀನಿ ಎಂದವನಿಗೆ ದೇವರು ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. ಅವರು ಬಂದು ಇವರನ್ನು ಹಿಡ್ಕೊಂಡಿದ್ರು ಕೂಡ, ದಾಸತ್ವದಲ್ಲಿ ಎಲ್ಲರೂ ಇದ್ರು ಕೂಡ, ಎವ್ರಿಬಡಿ ಇಸ್ ಇಂಪ್ರಿಸನ್ಡ್, ಎವ್ರಿಬಡಿ ಇಸ್ ಅಂಡರ್ ದ ರೂಲ್ ಆಫ್ ದಿ ಅದರ್ ಕಿಂಗ್. ಆದರೆ ಬಾಬೆಲ್ ಅರಸನ ಹೇಳ್ತಾರೆ, ಅವನಿಗೆ ಬೇಕಾದನ್ನು ಮಾಡ್ರಿ. ಅವನು ಇಲ್ಲಿದ್ರು ಅವನು ಸ್ವಾತಂತ್ರ್ಯ ಆಗಿರ್ಬೇಕು, ಅವನು ಅಲ್ಲಿದ್ರು ಅವನು ಸ್ವಾತಂತ್ರ್ಯವಾಗಿರ್ಬೇಕು. ದಿಸ್ ಇಸ್ ವಾಟ್ ಗಾಡ್ ವಿಲ್ ಡೂ ಟು ಹಿಸ್ ಪೀಪಲ್. ಯಾರು ದೇವರ ಚಿತ್ತ ನೆರವೇರಿಸುತ್ತಾ ದೇವರ ಕಾರ್ಯಕ್ಕೆ ತನ್ನನ್ನು ಒಪ್ಪಿಸಿಕೊಡ್ತಾರೋ, ಏನೆಲ್ಲ ನನಗೆ ಶ್ರಮ ಬಂದರೂ ಪರವಾಗಿಲ್ಲ, ನಾನು ಇದನ್ನೇ ಮಾಡ್ತೇನೆ ಅಂತ ಹೇಳುವಂಥವನಿಗೆ ಎಂಥ ಆಶೀರ್ವಾದ ದೇವರು ಕೊಡ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ಮಾಡಬೇಕಾದದ್ದೇನು? ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ, ನನ್ನ ಕಾರ್ಯ ಅಲ್ಲ ನಿನ್ನ ಕಾರ್ಯ. ಏನೇ ನನಗೆ ಎದುರು ಬರಲಿ, ಇಷ್ಟೆಲ್ಲ ನನ್ನ ಶ್ರಮೆ ಆಗಲಿ, ಇಷ್ಟೆಲ್ಲ ಹೋರಾಟಗಳಿರಲಿ, ನಾನು ನಿನ್ನ ಕಾರ್ಯ ಮಾಡುವಾಗ ದೇವರು ಎಂಥ ಅದ್ಭುತವಾಗಿ ಕಾಪಾಡ್ತಾನೆ. ವೆನ್ ಆಲ್ ಆಫ್ ದೆಮ್, ಈ ಅರಸನಿಂದ ಹಿಡಿದು ಅವ್ರ ಮನೆಯವರಿಂದ ಹಿಡಿದು ಆ ಜನರು, ಅಧಿಕಾರಿ ಎಲ್ಲರೂ ಸೆರೆ ಹೋಗಿದ್ದಾರೆ. ಆದರೆ ಯೆರೆಮೀಯನಿಗೆ ಎಂಥ ಪ್ರಿವಿಲೇಜ್ ಕೊಡ್ತಾ ಇದ್ದಾನೆ ದೇವರು. ಯಾಕೆ? ಬಿಕಾಸ್ he did what God wanted him to do. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನಗಳಲ್ಲಿ ಹಲವಾರು ಪರಿಸ್ಥಿತಿಗಳು ಬರ್ತವೆ. ದೇವರು ಹೇಳುವಂಥದ್ದನ್ನು ಮಾಡಬೇಕಾ, ಅಥವಾ ಸುಲಭವಾಗಿರುವಂಥದ್ದನ್ನು, ಅಥವಾ ನಮಗೆ ಸರಿಯಾದ ಕಾಣಿಸುವಂಥದ್ದು, ಬೇರೆಯವರಿಗೆ ಸರಿಯಾಗಿ ಕಾಣಿಸುವಂಥದ್ದು ಮಾಡಬೇಕಾ ಅನ್ನುವಂಥದ್ದು ನಮಗೆ ಅನೇಕ ಸವಾಲುಗಳು ಬರ್ತದೆ, ಸಮಯ ಬರ್ತದೆ, ಹೋರಾಟಗಳು ಬರ್ತದೆ, ಸಮಸ್ಯೆ ಬರ್ತದೆ. ಯೆರೆಮೀಯನಿಗೆ ಎಲ್ಲ ಸುಲಭ ಆಗಿರಲಿಲ್ಲ. ಮೊದಲು ಹಿಡಿದಿದ್ದಾರೆ, ಒಂದು ದಿವಸಕ್ಕೆ ಒಂದು ರೊಟ್ಟಿ ಕೊಡ್ತಾ ಇದ್ದಾರೆ, ಆಮೇಲೆ ಅದು ಬೇಡ ಅಂತ ಬಾವಿಗೆ ಹಾಕಿದೆ. ಆದರೂ ಅವನು ಮಾಡಿದ್ದೇನು? ದೇವರು ಹೇಳಿದ್ದನ್ನೇ ಮಾಡ್ತಾ ಇದ್ದಾನೆ ಯೆರೆಮೀಯ. ಆ್ಯಂಡ್ ದ್ಯಾಟ್ ಈಸ್ ವೈ ಪೀಪಲ್ ಸೆಡ್ ಯು ಮಸ್ಟ್ ಬಿ ಜೆರೆಮಾಯ. ಯಾಕೆ? ಯು ಆರ್ ಸೇಯಿಂಗ್ ವಾಟ್ ಗಾಡ್ ಈಸ್ ಟೆಲಿಂಗ್ ಯು ಟು ಡೂ. ದೇವರು ಹೇಳಿದ್ದನ್ನೇ ಮಾಡುವಂಥವ್ನು ನೀನಾಗಿದ್ದಿ. ಯಾವ ರೀತಿಯಲ್ಲೂ ಕೂಡ ಕಪಟತನ ಇಲ್ಲದೆ ನಮಗೆ ಏನು ನಡೀತದೋ ಏನಾಗ್ತದೋ ಅದನ್ನು ನೀನು ಹೇಳುವಂಥವನಾಗ್ತಿದ್ದಿ. ಯು ಸ್ಟೇಟ್ ವಾಟ್ ಗಾಡ್ ವುಡ್ ವಾಂಟ್ ಯು ಟು ಸ್ಟೇಟ್. ನೀನು ಹೇಳುವಂಥದ್ದು ದೇವರು
ಬೇಕಾದದ್ದನ್ನೇ. ಅದಕ್ಕೆ ಯೆರೆಮೀಯನು ಎಂಥ ಅದ್ಭುತವಾದಂಥ ಬಿಡುಗಡೆ ನೋಡಿ. ಅವನು ಅಲ್ಲಿದ್ದರೂ, ಎಲ್ಲರೂ ಸೆರೆಯಲ್ಲಿದ್ದರು, ಯೆರೆಮೀಯನಿಗೆ ಸ್ವತಂತ್ರವಾದಂಥ ಜೀವನ ದೇವರು ಕೊಟ್ಟಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಅದ್ಭುತವಾದಂಥ ಕಾರ್ಯ ಏನಂದರೆ, ಮುಂದಿನ ವಚನ ಹೋದ್ರಿ, 16ನೇ ವಚನ, 16-17 ಹೋದ್ರಿ. ಇದು ಅವನಿಗೆ ಯೆರೆಮೀಯನಿಗೆ ಮಾತ್ರ ಅಲ್ಲ ದೇವರು ಕೊಡುವಂಥ ಆಶೀರ್ವಾದ. ಮುಂದೆ ಎಬೆದ್ಮೆಲೆಕ್ಗೆ ಏನು ಕೊಡ್ತಾನೆ ನೋಡ್ರಿ. ಹೋದ್ರಿ. ಎಂಥ ಅದ್ಭುತವಾದಂಥ ಮಾತು ಹೇಳ್ತಾ ಇದ್ದಾನೆ. ಬೇರೆಯವರೆಲ್ಲರೂ ಖಡ್ಗಕ್ಕೆ ಗುರಿಯಾಗಿದ್ದರು, ಇವನು ಹೇಳ್ತಾನೆ, ನಿನ್ನನ್ನು ರಕ್ಷಿಸುವೆನು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ದೇವರಿಗೆ ಗೌರವ ಕೊಟ್ಟಂಥವರು, ದೇವರ ಮಾತನ್ನು ಕೇಳುವಂಥವರು. ಇವನು ಇಡೀ ಅಧಿಕಾರಿಗಳೆಲ್ಲರೂ ಅವನ ವಿರುದ್ಧವಾಗಿದ್ದರೆ ಇವನು ಹೋಗಿ ಹೇಳ್ತಾನೆ, ಹೇಗಾದರೂ ಮಾಡಿ ಅವನ್ನ ಉಳಿಸ್ಬೇಕು ಅಂತಾನೆ. ಯಾಕೆ? ಮನುಷ್ಯನನ್ನು ಉಳಿಸುವಂಥ ವ್ಯಕ್ತಿಗೆ ಕೊಡುವಂಥ ದೇವರ ಆಶೀರ್ವಾದ ಅಂದರೆ ನಿನ್ನನ್ನು ರಕ್ಷಿಸುವೆನು. ಬೇರೆಲ್ಲರೂ ಖಡ್ಗಕ್ಕೆ ಗುರಿ ಆದರೆ ಯಾವ ಖಡ್ಗವು ನಿನ್ನನ್ನು ಮುಟ್ಟುವುದಿಲ್ಲ. ಯಾಕೆ? ನೀನು ದೇವರಿಗೆ ಗೌರವ ಕೊಟ್ಟಿದ್ದಿ, ದೇವರ ಮಾತಿಗೆ ಗೌರವ ಕೊಟ್ಟಿದ್ದಿ, ದೇವರು ಹೇಳಿದಂಥ ಕಾರ್ಯವನ್ನು ಮಾಡಿದ್ದಿ. ಅದಕ್ಕೆ ಎಷ್ಟೆಲ್ಲ ನಿನ್ನ ಸುತ್ತಲೂ ಅಪಾಯ ಇದ್ದರೂ ಯಾವ ಅಪಾಯ ನಿನ್ನನ್ನು ತಟ್ಟದ ಹಾಗೆ ನಾನು ನಿನ್ನನ್ನು ರಕ್ಷಿಸುವೆನು. ದಿಸ್ ಇಸ್ ವಾಟ್ ಇಸ್ ದ ಬ್ಲೆಸ್ಸಿಂಗ್ ಫ್ರಮ್ ಗಾಡ್, ಮೈ ಡಿಯರ್ ಫ್ರೆಂಡ್ಸ್. ಯಾವಾಗ ನಾವು ಯಥಾರ್ಥವಾಗಿ ದೇವರ ಕಾರ್ಯವನ್ನು ಮಾಡುತ್ತೇವೋ, ದೇವರಿಗೆ ಮೆಚ್ಚುಗೆಯಾದದ್ದನ್ನು ಮಾಡುತ್ತೇವೋ, ಹೋರಾಟಗಳಿವೆ, ಸಮಸ್ಯೆಗಳಿದೆ, ತೊಂದರೆ ಇದೆ, ಅಪಾಯ ಇದೆ, ಆದರೆ ಅದು ಯಾವುದು ನಮ್ಮನ್ನು ತಟ್ಟದ ಹಾಗೆ ದೇವರೇ ನಮ್ಮನ್ನು ಕಾಪಾಡುವಂಥವನಾಗಿದ್ದಾನೆ. ಅದಕ್ಕೆ ಎಷ್ಟು ಸಮಸ್ಯೆ ಆದರೂ, ಎಷ್ಟು ಹೋರಾಟ ಇದ್ದರೂ, ಎಷ್ಟೆಲ್ಲ ವಿರೋಧ ಇದ್ದರೂ ನಾವು ಏನು ಮಾಡಬೇಕಂದ್ರೆ, ವಾಟ್ ಗಾಡ್ ವಾಂಟ್ಸ್ ಅಸ್ ಟು ಡೂ. ನಾನು ಇವತ್ತು ಏನು ಮಾಡಬೇಕು, ದೇವರು ನನ್ನಿಂದ ಏನು ಅಪೇಕ್ಷಿಸುತ್ತಾನೆ, ದೇವರ ಚಿತ್ತ ನನ್ನ ಜೀವನದಲ್ಲಿ ಏನಿದೆ, ಅದಕ್ಕೆ ನನ್ನನ್ನು ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ಅದ್ಭುತಕರವಾಗಿ ನೆನೆಸದ ರೀತಿಯಲ್ಲಿ, ಜೆರೆಮಯ probably never expected what God was doing. ಅವನಿಗಿನ್ನೂ ಗೊತ್ತಿರಲಿಲ್ಲ ಹೇಗೆ ದೇವರು ಮಾಡ್ತಾನೆ ಅಂತ, ದೇವರು ಹೇಗೆ ಅವನ ಅಪಾಯದಿಂದ ಕಾಪಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ದೇವರು ಹೇಗೆ ಅವನಿಗೆ ಸ್ವತಂತ್ರವಾಗಿ, ಎಲ್ಲರೂ ಸೆರೆಯಲ್ಲಿದ್ದರು, ಅವನನ್ನು ಮಾತ್ರ ಸ್ವತಂತ್ರವಾಗಿ ಇರುವಂತೆ ದೇವರು ಆಶೀರ್ವಾದ ಮಾಡ್ತಾನೆ. ಯಾಕೆ? ದೇವರ ಮಾತಿಗೆ ಗೌರವ ಕೊಟ್ಟು ದೇವರ ಮಾತಿನಂತೆ ನಡೆದುಕೊಂಡಿದ್ದಕ್ಕೆ. ನಾವುಗಳು ನಮ್ಮನ್ನು ದೇವರ ಕಾರ್ಯಕ್ಕೆ, ದೇವರ ಕೈಗಳಿಗೆ ಸಮರ್ಪಿಸಿಕೊಳ್ಳೋಣ. ಎಷ್ಟು ಶ್ರಮವಾದರೂ ಸರಿಯೇ, ದೇವರ ಚಿತ್ತ ಏನಿದೆ ಅರಿತುಕೊಳ್ಳೋಣ. ದಟ್ಸ್ ವಾಟ್ ವಿ ನೀಡ್ ಟು ಡೂ ಎವ್ರಿ ಡೇ, ಎವ್ರಿ ಮಾರ್ನಿಂಗ್. ಪ್ರತಿ ದಿವಸ, ಸ್ವಾಮಿ ನಿನ್ನ ಚಿತ್ತ ನನ್ನಲ್ಲಿ ಏನಿದೆ, ವಾಟ್ ಈಸ್ ಇಟ್ ದಟ್ ಯು ವಾಂಟ್ ಮೀ ಟು ಡೂ, ಗಿವ್ ಮಿ ದ ಸ್ಟ್ರೆಂತ್ ಟು ಡೂ. ನನಗೆ ಶಕ್ತಿ ಕೊಡು. ಖಂಡಿತವಾಗಿಯೂ ನನ್ನಲ್ಲಿ ಆ ಬಲ ಇಲ್ಲ. ನಿನ್ನ ಕಾರ್ಯ ಮಾಡಲು ನನ್ನನ್ನು ಎಲ್ಲ ವಿಧದಲ್ಲೂ ಬಲಪಡಿಸು. ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ, ನೀನಂತೂ ನಮಗೆ ಹಿತವನ್ನು ಬಯಸುವಂಥ ದೇವರಾಗಿದ್ದಿ, ನಿನಗೆ ಸ್ತೋತ್ರವಾಗಲಿ. ಆದರೂ ಸ್ವಾಮಿ, ಯಾವುದು ಸತ್ಯವಾದದ್ದು, ಯಾವುದು ಸರಿಯಾದದ್ದು, ಯಾವುದು ನಿನ್ನ ಚಿತ್ತಕ್ಕನುಸಾರವಂಥದ್ದು, ಅದನ್ನು ನಾವು ಸ್ವೀಕರಿಸಲು ನಮಗೆ ಬಲವನ್ನು ಕೊಡು. ನಿನ್ನ ಚಿತ್ತವನ್ನು ನಾವು ಮಾಡಲು, ನಿನ್ನ ಕಾರ್ಯವನ್ನು ನಾವು ಮಾಡಲು ನಮಗೆ ಧೈರ್ಯವನ್ನು, ನಿನ್ನ ಸಹಾಯವನ್ನು, ನಿನ್ನ ಆಶೀರ್ವಾದವನ್ನು ನೀಡು. ಯಾಕಂದರೆ ನಿನ್ನ ಕಾರ್ಯ ಮಾಡಿದಂಥ ನಿನ್ನ ಮಕ್ಕಳನ್ನು ನೀನು ಎಂದಿಗೂ ಕೈ ಬಿಡಲೇ ಇಲ್ಲ.
ನಿನಗೋಸ್ಕರವಾಗಿ ನಿಂತಂಥ ನಿನ್ನ ಮಕ್ಕಳನ್ನು ನೀನು ಎಂದಿಗೂ ಸ್ವಾಮಿ ಅಪಮಾನ ಹೊಂದುವುದಕ್ಕೂ ಕೈ ಬಿಡಲ್ಪಟ್ಟಂಥ ಸ್ಥಿತಿಗೂ ನೀನು ಒಪ್ಪಿಸಿಕೊಡಲೇ ಇಲ್ಲ. ನೀನು ಎಲ್ಲರ ಮಧ್ಯದಲ್ಲಿ ನಿನ್ನ ಮಕ್ಕಳನ್ನು, ನಿನ್ನ ಚಿತ್ತ ನೆರವೇರಿಸುವಂಥವರನ್ನು ಉನ್ನತ ಸ್ಥಿತಿಯಲ್ಲಿ ಇರಿಸುವಂಥವನು, ರಕ್ಷಿಸುವಂಥವನು, ಆಶೀರ್ವದಿಸುವಂಥವನಾಗಿದ್ದಿ. ನಿನಗೆ ಸ್ತೋತ್ರವಾಗಲಿ. ಈಗಲೂ ಸ್ವಾಮಿ ನಿನ್ನ ವಾಕ್ಯದಿಂದ ನಮ್ಮನ್ನು ತೃಪ್ತಿಪಡಿಸಿದ್ದಿ. ನಾವಂತೂ ನಿನ್ನ ಚಿತ್ತ ಎಷ್ಟು ಕಠಿಣವಾದರೂ ನೆರವೇರಿಸುವ ಹಾಗೆ ನಮ್ಮನ್ನು ಬಲಪಡಿಸು. ನಿನಗೋಸ್ಕರವಾಗಿ ಉಪಯೋಗಿಸಿಕೋ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿ ಹೊಂದಿದ್ದೇವಪ್ಪ ನಮ್ಮ ತಂದೆಯೇ, ಆಮೆನ್. ದೇವರ ಚಿತ್ತವನ್ನು ನೆರವೇರಿಸಬೇಕು ಎಂಬುದಾಗಿ ಸುಂದರವಾಗಿ ವಾಕ್ಯ ಸಂದೇಶವನ್ನು ನೀಡಿದಂಥ ಅಯ್ಯನವರಿಗೆ ಧನ್ಯವಾದಗಳು. ಕೊನೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 254ನೇ ಸಂಗೀತ 1 ಮತ್ತು 2 ಚರಣಗಳನ್ನು ಹಾಡೋಣ. ಸಂಗೀತಗಳಲ್ಲಿ 254 1 ಮತ್ತು 2 ಚರಣಗಳು. ಕ್ರಿಸ್ತೇಸು ನನ್ನ ಹೃದಯಂ ನೀ ಗೆದ್ದುಕೊಂಡು ತಿದ್ದು, ನನ್ನಿಷ್ಟ ಪಾಪ ವೃತ್ತಿಯಂ ನೀ ದಯಮಾಡಿ ಕಿತ್ತು. Amen.
ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರ ಚಿತ್ತ ನೆರವೇರಿಸುತ್ತಲೇ ತನ್ನ ಜೀವವನ್ನು, ತನ್ನ ಪ್ರಾಣವನ್ನು ಕ್ರೂಜೆ ಮೇಲೆ ಸಮರ್ಪಿಸಿದಂಥ, ಆತನನ್ನು ಮರಣದಿಂದ ಪುನರುತ್ಥಾನದಲ್ಲಿ ಎಬ್ಬಿಸಿದಂಥ ತಂದೆ ದೇವರ ಆ ವಿಶೇಷವಾದಂಥ ಪ್ರೀತಿ, ಕರುಣೆ, ನಮಗೋಸ್ಕರವಾಗಿ ದೇವರ ಚಿತ್ತ ನೆರವೇರಿಸಿ ಸತ್ತಂಥ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆ ನಮ್ಮನ್ನು ಪ್ರತಿ ಸಮಯದಲ್ಲೂ ಹೋರಾಟಗಳ ಮಧ್ಯೆ ಸರಿಯಾದದ್ದನ್ನು ಮಾಡುವಂತೆ ಪ್ರೇರೇಪಿಸುವಂಥ, ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂತೆ ಬಲಪಡಿಸುವಂಥ ಪವಿತ್ರಾತ್ಮನ ಐಕ್ಯ ಅನ್ಯೋನ್ಯತೆ ಸಹವಾಸ ನಡೆಸುವಿಕೆ ನಮ್ಮೆಲ್ಲರೊಂದಿಗೂ ನಿರಂತರವಾಗಿರಲಿ. ಆಮೆನ್.